Hello friends, once again welcome back to my channel. Today we are going to solve the questions of 6th standard from the part 2 social science. It's a revised textbook 2024. The chapter name is the chapter 19 human rights, fundamental rights and duties. ಫ್ರೆಂಡ್ಸ್ ಈ ದಿನ ನಾವು 6ನೇ ತರಗತಿಯ ಒಂದು ಪೌರನೀತಿ ವಿಭಾಗದಲ್ಲಿ ಸಮಾಜ ವಿಜ್ಞಾನದ ಪೌರನೀತಿ ವಿಭಾಗದಲ್ಲಿ ಒಂದು ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳಾಗಿರ್ಬೋದು ಮತ್ತು ಕರ್ತವ್ಯಗಳು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ದ ಫಸ್ಟ್ part is fill up the blanks with a suitable word. The first question is right means an authority. The second, there are 6 fundamental rights. ಫಂಡಮೆಂಟಲ್ ರೈಟ್ಸ್ ಅಂತಂದರೆ ಮೂಲಭೂತ ಹಕ್ಕುಗಳು ಎಷ್ಟಿದೆ ಅಂತ ಅಂದರೆ 6. ನೆಕ್ಸ್ಟ್, ದ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಆ್ಯಕ್ಟ್ ವಾಸ್ ಎನ್ಫೋರ್ಸ್ಡ್ ಇನ್ ದ ಇಯರ್ 1986. ಅಂದರೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಇದೆಯಲ್ಲ ಅದು 1986ರಲ್ಲಿ ಜಾರಿಗೆ ಬಂತು. ಆ್ಯಂಡ್ ದ ರೈಟ್ ದಟ್ ಪ್ರೊವೈಡ್ಸ್ ಅಪಾರ್ಚುನಿಟಿ ಟು ಪ್ರೊಟೆಕ್ಟ್ ಒನ್ಸ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ ಈಸ್. ಓಕೆ, ದ ಆನ್ಸರ್ ಈಸ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಅಂದರೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಯಾವ ಹಕ್ಕು ಅವಕಾಶ ಕೊಟ್ಟಿದೆ ಅಂತ ಅಂದರೆ ಹೌದು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಈ ಹಕ್ಕಿನ ಒಂದು ಪ್ರಕಾರ ಏನಪ್ಪ ಅಂತಂದರೆ ಯಾವುದೇ ಜನರು ತಮ್ಮ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ರಕ್ಷಿಸುವ ಹಕ್ಕನ್ನು ನಾವು ಪಡೆದಿದ್ದೀವಿ ಅಂತ ಹೇಳಿಬಿಟ್ಟು ಈ ಹಕ್ಕು ನಮಗೆ ತಿಳಿಸುತ್ತೆ. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. ಓಕೆ, ದ ನೆಕ್ಸ್ಟ್ ಪಾರ್ಟ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಾಟ್ ಆರ್ ದ ಹ್ಯೂಮನ್ ರೈಟ್ಸ್? ಮಾನವ ಹಕ್ಕುಗಳು ಅಂತ ಅಂದರೆ ಏನು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾನೆ. ದ ಆನ್ಸರ್ ಈಸ್ ಹ್ಯೂಮನ್ ರೈಟ್ಸ್ ಆರ್ ರೈಟ್ಸ್ ದಟ್ ಆಲ್ ಪೀಪಲ್ಸ್ ಹ್ಯಾವ್ ರಿಗಾರ್ಡ್ಲೆಸ್ ಆಫ್ ದೇರ್ ಜೆಂಡರ್, ನ್ಯಾಷನಾಲಿಟಿ, ರೆಸಿಡೆನ್ಸ್, ಸೆಕ್ಸ್, ಎಥನಿಸಿಟಿ, ರಿಲಿಜಿಯನ್, ಕಲರ್ ಆರ್ ಅದರ್ ಕ್ಲಾಸಿಫಿಕೇಶನ್. ಅಂತಂದರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿನಿಂದಾಗಲೇ ಸಹಜವಾಗಿ ಕೆಲವು ಹಕ್ಕುಗಳನ್ನು ಅಂತರ್ಗತವಾಗಿ ನಮಗೆ ಅದು ಸಿಕ್ಕಿದೆ ಅಥವಾ ಪ್ರಾಪ್ತವಾಗಿರುತ್ತೆ. ಜನಾಂಗ, ಜಾತಿ, ಭಾಷೆ, ಧರ್ಮ, ಲಿಂಗ ಅಥವಾ ಇನ್ನಿತರ ಯಾವುದೇ ಗುಣ ಸ್ವಭಾವಗಳಲ್ಲಿ ಎಷ್ಟೇ ಭಿನ್ನತೆಗಳಿದ್ರೂ ಸಹ ಆ ಒಂದು ಹಕ್ಕುಗಳು ಯಾರಿಗೂ ಸಹ ಚೇಂಜ್ ಆಗೋದಿಲ್ಲ, ಎಲ್ಲರಿಗೂ ಸೇಮ್ ಅಂತ ಹೇಳಿಬಿಟ್ಟು ಹೇಳಿದ್ದಾನೆ. ಅದನ್ನು ನಾವು ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಲಿಸ್ಟ್ ಔಟ್ ದ ಚೈಲ್ಡ್ ರೈಟ್ಸ್. ಮಕ್ಕಳ ಹಕ್ಕುಗಳು ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು ಲಿಸ್ಟ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾನೆ. ದ ಫಸ್ಟ್ point is every child has the right to spend their childhood with father and mother, have physical protection, food, health, education. ಅಂತಂದರೆ ಪ್ರತಿಯೊಬ್ಬ ಮಗು ತನ್ನ ಬಾಲ್ಯ ಜೀವನವನ್ನು ತನ್ನ ತಂದೆ ತಾಯಿ ಜೊತೆಗೆ ನಡೆಸುವ ಮತ್ತು ದೈಹಿಕ ರಕ್ಷಣೆ ಆಗಿರ್ಬೋದು, ಆಹಾರ, ಶಿಕ್ಷಣ, ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕನ್ನು ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಪಾಯಿಂಟ್, ಚಿಲ್ಡ್ರನ್ ಆಲ್ಸೋ ಹ್ಯಾವ್ ದ ಸಿವಿಲ್ ರೈಟ್ಸ್ ನಾಟ್ ಬೇಸ್ಡ್ ಆನ್ ದ ರೇಸ್, ಸೆಕ್ಸ್, ಕಲರ್, ರಿಲಿಜಿಯನ್ ಆ್ಯಂಡ್ ಡಿಸಬಿಲಿಟಿ. ಅಂದರೆ ಜನಾಂಗ, ಲಿಂಗ, ಧರ್ಮ, ಬಣ್ಣ ಅಥವಾ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಸಹ ಈ ಮಕ್ಕಳು ಪಡೆದುಕೊಂಡಿರುತ್ತಾರೆ. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಇಂಡಿಯಾ ಪ್ರೊವೈಡ್ಸ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಚಿಲ್ಡ್ರನ್ ಬಿಲೋ ಏಜ್ 14. 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ನಮ್ಮ ಭಾರತ ಸಂವಿಧಾನದಲ್ಲಿ ಅವಕಾಶ ಇದೆ. The next point is child labor is against the child rights. ಬಾಲಕಾರ್ಮಿಕ ಮಕ್ಕಳ ಪದ್ಧತಿ ಇದೆಯಲ್ಲ ಅದು ಮಕ್ಕಳ ಹಕ್ಕುಗಳಿಗೆ ವ್ಯತಿರಿಕ್ತವಾಗಿದೆ. ಓಕೆ, these are all the 4 points, important points. Okay, the next one is what are the fundamental rights? Name them. ಮೂಲಭೂತ ಹಕ್ಕುಗಳು ಯಾವುದ್ಯಾವುದು, ಅದನ್ನು ಯಾವ್ಯಾವು ಅಂತ ಹೇಳ್ಬಿಟ್ಟು ಅಂದ್ರೆ ಏನು, ಅವು ಯಾವ್ಯಾವು? The fundamental rights are the rights enshrined and protected in the Constitution. ವ್ಯಕ್ತಿಯ ವಿಕಾಸಕ್ಕೆ ಮತ್ತು ರಾಷ್ಟ್ರದ ಅಭ್ಯುದಯಕ್ಕೆ ಕೆಲವು ಸ್ವಾತಂತ್ರ್ಯಗಳು ಮತ್ತು ಮೂಲಭೂತ ಹಕ್ಕುಗಳಿದ್ದಾವೆ. ಆ್ಯಂಡ್ ದ ಪ್ರೊಟೆಕ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ದೀಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಗಿವನ್ ಟು ದ ಸಿಟಿಸನ್ಸ್. ಪ್ರಜೆಗಳಿಗೆ ಈ ಒಂದು ಸಂವಿಧಾನ ನೀಡಿರುವಂಥ 6 ಮೂಲಭೂತ ಹಕ್ಕುಗಳು ಯಾವುದ್ಯಾವುದಪ್ಪ ಅಂತ ಅಂದರೆ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು, ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ನೆಕ್ಸ್ಟ್, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದಿಷ್ಟು 6
ಮೂಲಭೂತ ಹಕ್ಕುಗಳಾಗಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ವೈ ಶುಡ್ ವಿ ಫುಲ್ಫಿಲ್ ಫಂಡಮೆಂಟಲ್ ಡ್ಯೂಟೀಸ್ ವಾಲಂಟರಿಲಿ? ಅಂದರೆ ಮೂಲಭೂತ ಕರ್ತವ್ಯಗಳನ್ನು ನಾವು ಸ್ವಯಂ ಸ್ಫೂರ್ತಿಯಿಂದ ನಾವು ಏಕೆ ಪಾಲಿಸಬೇಕು ಅಂತ. ಎಸ್, ಆಫ್ ಕೋರ್ಸ್, ದಿಸ್ ಇಸ್ ಯುವರ್ ಓನ್ ಕ್ವಶನ್ಸ್. ಯು ಹ್ಯಾವ್ ಟು ರೈಟ್ ಯುವರ್ ಬೈ ಓನ್. The fundamental duties are one's obligations towards the country. Yes. Next, when the citizen voluntarily perform them, the country is sure to make rapid progress. ನಮ್ಮ ಒಂದು ರಾಷ್ಟ್ರದ ಅಭ್ಯುದಯಕ್ಕೋಸ್ಕರ ಅಥವಾ ವ್ಯಕ್ತಿಯ ಒಂದು ವಿಕಸನಕ್ಕೋಸ್ಕರ ಈ ಮೂಲಭೂತ ಹಕ್ಕುಗಳಿದಾವಲ್ವಾ, ಅದು ವೆರಿ ಇಂಪಾರ್ಟೆಂಟ್ ಆಗಿದ್ದಾವೆ. ಓಕೆ, ದ ನೆಕ್ಸ್ಟ್ ಈಸ್ ವಾಟ್ ಈಸ್ ರೈಟ್ ಟು ಈಕ್ವಾಲಿಟಿ? ಸಮಾನತೆ ಹಕ್ಕು ಅಂತ ಅಂದರೆ ಏನು ಅಂತ. ಅಂಡರ್ ದಿಸ್ ರೈಟ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಆ್ಯಂಡ್ ದಟ್ ನೋಬಡಿ ಈಸ್ ಅಬೌವ್ ದ ಲಾ. ಆಲ್ ಶುಡ್ ಗೆಟ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ. ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ, ಮತ್ತು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ದೊರಕಬೇಕು ಅನ್ನೋದೇ ಈ ಒಂದು ಸಮಾನತೆಯ ಹಕ್ಕಿನಲ್ಲಿದೆ, ಅಂದರೆ ರೈಟ್ ಟು ಈಕ್ವಾಲಿಟಿಯಲ್ಲಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಹೌ ಡಸ್ ದ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಟೇಕ್ಸ್ ಪ್ಲೇಸ್? ಗಿವ್ ಎಕ್ಸಾಂಪಲ್. ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತೆ, ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿ. ದ ಸೋಷಿಯಲ್ ಆ್ಯಂಡ್ ದ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಟೇಕ್ಸ್ ಪ್ಲೇಸ್ ಆ್ಯಸ್ ಫಾಲೋಸ್. ಯಾವ ರೀತಿಯಾಗಿ ನಡೆಯುತ್ತೆ ಅಂತಂದರೆ ಬೋತ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಡೌರಿ, ವರದಕ್ಷಿಣೆ ಕೊಡೋದಾಗಿರಲಿ ತಗೊಳೋದಾಗಿರಲಿ. ಸೊ ದ ಸಿಸ್ಟಮ್ ಆಫ್ ಬಾಂಡೆಡ್ ಲೇಬರ್ ಈಸ್ ಕನ್ಸಿಡರ್ ಆಸ್ ಎ ಫೋರ್ಸ್ಡ್ ಲೇಬರ್, ಅಂದರೆ ಜೀತ ಪದ್ಧತಿಯನ್ನು ನಿಷೇಧ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ದ ಮೈನಿಂಗ್, ಮ್ಯಾನ್ಯುಫ್ಯಾಕ್ಚರ್ ಆಫ್ ಬೀಡಿ ಆ್ಯಂಡ್ ಫೈರ್ ವರ್ಕ್. ಗಣಿಗಾರಿಕೆ ಆಗಿರ್ಬೋದು, ಬೀಡಿ ಪಟಾಕಿ ತಯಾರಿಕೆಗಳಲ್ಲಿ, ಅಪಾಯಕಾರಿ ಕೆಲಸಗಳಲ್ಲಿ ಮಕ್ಕಳನ್ನು ದುಡಿಸ್ಕೊಳ್ಳೋದಾಗಿರಲಿ. ಇದು ಮೂರು ಬರೆದಿದ್ದೀನಿ ನಾನು. 3 ಪಾಯಿಂಟ್ಸ್ಗಳು ಸೋಷಿಯಲ್ ಮತ್ತು ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನನ್ನು ಅರ್ಥ ಮಾಡ್ಕೊಳಕ್ಕೆ 2 ಎಕ್ಸಾಂಪಲ್ಸ್ ಆಗಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಸ್ಟೇಟ್ ಎನಿ 3 ಫಂಡಮೆಂಟಲ್ ಡ್ಯೂಟೀಸ್. ಯಾವುದಾದ್ರೂ 3 ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾನೆ. ಸೊ ಬಹಳಷ್ಟು ಮೂಲಭೂತ ಕರ್ತವ್ಯಗಳಿದೆ, ಅದರೊಳಗಡೆ ಒಂದು ಮೂರನ್ನು ಐ ಆಮ್ ರೈಟಿಂಗ್ ಹಿಯರ್ ಓನ್ಲಿ 3. ಟು ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲಾಗ್ ಆ್ಯಂಡ್ ದ ನ್ಯಾಷನಲ್ ಆ್ಯಂಥಮ್. ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಟು ಪ್ರೊಟೆಕ್ಟ್ ಯುನಿಟಿ ಆ್ಯಂಡ್ ಡೈವರ್ಸಿಟಿ ಆಫ್ ಇಂಡಿಯಾ, ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಿಸೋದು. ಆ್ಯಂಡ್ ದೆನ್ ಟು ಪ್ರಿಸರ್ವ್ ಆ್ಯಂಡ್ ಡೆವಲಪ್ ದ ನ್ಯಾಚುರಲ್ ಎನ್ವೈರ್ನಮೆಂಟ್, ಅಂದರೆ ಪ್ರಾಕೃತಿಕ ಪರಿಸರವನ್ನು ರಕ್ಷಿಸೋದು ಮತ್ತು ಅಭಿವೃದ್ಧಿಪಡಿಸೋದು. ಸೊ ಓಕೆ, ನೆಕ್ಸ್ಟ್ ಈಸ್ ಡಿಸ್ಕಸ್ ಇನ್ ದ ಗ್ರೂಪ್ಸ್ ಆ್ಯಂಡ್ ದ ಆನ್ಸರ್ಸ್. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಸೊ ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಒಂದು ಮಹತ್ವ. ಓಕೆ, ಮೂಲಭೂತ ಹಕ್ಕುಗಳ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ because they are like the backbone of the country. They are essential for the safeguarding the people's interest. All laws that are violative of the fundamental rights shall be avoided. ಮೂಲಭೂತ ಹಕ್ಕುಗಳ ಒಂದು ಮಹತ್ವ ಏನು ಅಂತ ಅಂದರೆ ನಾವಿಷ್ಟು ಬರಿಬೇಕಾಗತ್ತೆ. Okay, the next one is duties to be performed by the students in school premises. ಒಂದು ಶಾಲೆಯ ಒಂದು ಪರಿಸರದಲ್ಲಿ ಅಥವಾ ಶಾಲೆಯ ಕ್ಯಾಂಪಸ್ ಅನ್ಬೋದು, ಅಥವಾ ಹೇಳಬೇಕು ಅಂದರೆ ಶಾಲಾ ವಠಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಒಂದು ಕರ್ತವ್ಯಗಳು ಏನು. ಸೊ ನೀವು ನಿಮ್ಮ ಸ್ವಂತಕ್ಕೆ ಬರಿಬೇಕಾಗತ್ತೆ. ಸೊ ಐ ಹ್ಯಾವ್ ಮೆನ್ಷನ್ ಸಮ್ ಪಾಯಿಂಟ್ಸ್ ಹಿಯರ್. ಅಟೆಂಡಿಂಗ್ ಕ್ಲಾಸಸ್ ಆನ್ ಟೈಮ್ ಆ್ಯಂಡ್ ರೆಗ್ಯುಲರ್ಲಿ, ಪ್ರತಿನಿತ್ಯ ನಿಮ್ಮ ಕ್ಲಾಸ್ಗಳನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿ. ಸೊ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ ಕ್ಲಾಸಸ್ ವಿತ್ ಆಲ್ ದ ನೆಸೆಸರಿ ಸಪ್ಲೈಸ್. ನಿಮಗೆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಬೇಕು ಅಂತ ಅಂದರೆ ಯಾವ ಒಂದು ಮೂಲಭೂತ ಅಗತ್ಯ ಇದೆಯೋ ಅದೆಲ್ಲ ಸಪ್ಲೈಸ್ಗಳನ್ನು ಇಟ್ಕೊಂಡು ಅಟೆಂಡ್ ಮಾಡಿ. ಟೇಕಿಂಗ್ ಗುಡ್ ಕೇರ್ ಆಫ್ ಸ್ಕೂಲ್ ಪ್ರಾಪರ್ಟಿ, ಶಾಲೆಯ ಒಂದು ಆಸ್ತಿಪಾಸ್ತಿಗಳನ್ನು ನಾಶ ಮಾಡ್ದಂಗೆ ನೀವು ಅದನ್ನು ಕೇರ್ ಮಾಡಿ. ಕಂಪ್ಲೀಟಿಂಗ್ ಆಲ್ ದ ಹೋಮ್ವರ್ಕ್ ಅಸೈನ್ಮೆಂಟ್ಸನ್ನು ಕಂಪ್ಲೀಟ್ ಮಾಡಿ. ದೆನ್ ಆರ್ಗನೈಸಿಂಗ್ ದೇರ್ ಟೈಮ್ ವೆಲ್, ಒಂದು ಟೈಮನ್ನು ಕರೆಕ್ಟಾಗಿ ನಿಯೋಜಿಸಿ. ರೆಸ್ಪೆಕ್ಟಿಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ಅದರ್ಸ್, ನೀವು ಮತ್ತು ಇತರರನ್ನು ಕೂಡ ರೆಸ್ಪೆಕ್ಟ್ ಮಾಡಿ. ರೀಡಿಂಗ್ ಆನ್ ಎ ರೆಗ್ಯುಲರ್ ಬೇಸಿಸ್, ಒಂದು ರೆಗ್ಯುಲರ್ ಬೇಸಿಸ್ ಮೇಲೆ ನಿಮ್ಮ ಒಂದು ಓದುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಡೂಯಿಂಗ್ ದರ್ ಬೆಸ್ಟ್, ನಿಮ್ಮ ಒಂದು ಬೆಸ್ಟನ್ನು ಕೊಡೋಕ್ಕೆ ಪ್ರಯತ್ನಿಸಿ. ಓಕೆ,
ದ ನೆಕ್ಸ್ಟ್ ಕ್ವಶನ್ ಈಸ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳ ಮಹತ್ವವನ್ನು ಕೇಳಿದ್ದಾನೆ. ಸೊ ಇಟ್ಸ್ ಆಲ್ ಇನ್ ಯುವರ್ ಬುಕ್ ಓನ್ಲಿ. ಇಟ್ ಸಪ್ಲಿಮೆಂಟ್ಸ್ ದ ಆಲ್ ಅರೌಂಡ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್. ಅಂದರೆ ವ್ಯಕ್ತಿಯ ಸರ್ವತೋಮುಖ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಪೂರಕವಾಗಿದೆ. ಇಟ್ ಲೇಸ್ ಫೌಂಡೇಶನ್ ಫಾರ್ ಎ ಡಿಗ್ನಿಫೈಡ್ ಲೈಫ್. ಗೌರವಿತ ಒಂದು ಜೀವನಕ್ಕೆ ಒಂದು ಫೌಂಡೇಶನ್ ಬುನಾದಿಯಾಗಿದೆ. ದೇ ಹ್ಯಾವ್ ಬಿಕಮ್ ಅ ಇನ್ಸ್ಪಿರೇಷನ್ ಫಾರ್ ದ ಬಿಲ್ಡಿಂಗ್ ಅ ಹ್ಯೂಮನ್ ಆ್ಯಂಡ್ ಫೇರ್ ಸೊಸೈಟಿ. ಮಾನವೀಯ ಆಗಿರ್ಬೋದು, ನ್ಯಾಯಯುತ ಸಮಾಜದ ಒಂದು ನಿರ್ಮಾಣಕ್ಕೆ ಒಂದು ಇನ್ಸ್ಪಿರೇಷನ್, ಪ್ರೇರಣೆಯಾಗಿದೆ. ಇಟ್ ಬ್ರಿಡ್ಜಸ್ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಿವಿಜುವಲ್ ಆ್ಯಂಡ್ ದ ಸ್ಟೇಟ್. ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಒಂದು ಸುಮಧುರ ಬಾಂಧವ್ಯಕ್ಕೆ ಒಂದು ಸೇತುವೆ ಆಗಿದೆ. ದಿಸ್ ಹ್ಯಾಸ್ ಬಿಕಮ್ ದ ಎಸೆನ್ಸ್ ಆಫ್ ಗ್ಲೋಬಲ್ ಲಿವಿಂಗ್. ಜಾಗತಿಕ ಜೀವನದ ಒಂದು ಜೀವಾಳ ಆಗಿದೆ. ಓಕೆ, ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರೈಟ್ಸ್. ದೆನ್ ಮಕ್ಕಳ ಹಕ್ಕುಗಳ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಚೈಲ್ಡ್ ರೈಟ್ಸ್. ಓಕೆ, ಇಂಪಾರ್ಟೆನ್ಸ್ ಆಫ್ ಚೈಲ್ಡ್ ರೈಟ್ಸ್. ಓಕೆ, ದ ಫಸ್ಟ್ ಪಾಯಿಂಟ್ ಈಸ್ ಎನ್ಶ್ಯೂರ್ ಚಿಲ್ಡ್ರನ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್. ಮಕ್ಕಳ ಒಂದು ರಕ್ಷಣೆ, ಅದು ದೈಹಿಕ ಆಗಿರಬಹುದು, ಮಾನಸಿಕ ಆಗಿರಬಹುದು. ನೆಕ್ಸ್ಟ್, ಪ್ರೊವೈಡ್ ಈಕ್ವಲ್ ಅಪಾರ್ಚುನಿಟಿ ಫಾರ್ ದ ಎಜುಕೇಷನ್. ಎಲ್ಲರಿಗೂ ಸಮಾನತೆಯ ಒಂದು ಶಿಕ್ಷಣ ಸಿಗಲಿ. ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ದ ಅಬ್ಯೂಸ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್. ಮಕ್ಕಳನ್ನು ದೈಹಿಕ ಶೋಷಣೆ ಆಗಿರಬಹುದು, ನಿಂದನೆ ಆಗಿರ್ಬೋದು ಅದರಿಂದ. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಮೋಟ್ ಹೆಲ್ದಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅವರ ಒಂದು ದೈಹಿಕ ರಕ್ಷಣೆ, ಆರೋಗ್ಯ ಸೌಲಭ್ಯಗಳಾಗಿರಬಹುದು. ನೆಕ್ಸ್ಟ್, ಗಿವ್ ಚಿಲ್ಡ್ರನ್ ಅ ವಾಯ್ಸ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಫ್. ತಮ್ಮ ಒಂದು ಪಾಯಿಂಟ್ಸ್ಗಳನ್ನು ಎದುರುಗಡೆ ಇಡೋಕ್ಕೆ ಅವರಿಗೆ ಇನ್ಸ್ಪೈರ್ ಮಾಡಿ, ಮೋಟಿವೇಟ್ ಮಾಡಿ. ಸೊ ದೀಸ್ ಆರ್ ಆಲ್ ದ importance of child rights. Okay, I hope you like my videos. Thank you.